ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟರ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡೋ ಮೂವಿ ಹೆಸರು 28 ಇಯರ್ಸ್ ಲೇಟರ್ ದ ಬೌನ್ ಟೆಂಪಲ್ ಅಂತ. 28 ಇಯರ್ಸ್ ಲೇಟ್ ಮೂವಿಲಿ ಝೋಂಬಿ ವೈರಸ್ ಇಂದ ಬದುಕಿದವರು ಒಂದು ಭಯಾನಕ ಮೂಳೆಗಳಿಂದ ಮಾಡಿದ ಟೆಂಪಲ್ಗಾಗಿ ಹುಡುಕ್ತಿದ್ದಾರೆ. ಅದೇ ಬೌನ್ ಟೆಂಪಲ್. ಅವರ ದಾರಿಗೆ ಭಯಾನಕವಾದ ಝೋಂಬಿಗಳು ಅಡ್ಡ ಬಂದ್ರು ಹೇಗ್ ತಪ್ಪಿಸ್ಕೊಂಡು ರೀಚ್ ಆಗ್ತಾರಂತ ನೋಡುವ ಬನ್ನಿ. ಇದಕ್ಕಿಂತ ಮುಂಚೆ 28 ಇಯರ್ಸ್ ಲೇಟರ್ ಮೂವಿಯ ರೀಕ್ಯಾಪ್ ಮಾಡ್ಕೊಂಡು ಬರೋಣ. ಈ ಮೂವಿ ಅರ್ಥ ಆಗ್ಬೇಕಂದ್ರೆ ಆ ಮೂವಿನ ನೋಡ್ಬೇಕಂತಿಲ್ಲ, ರೀಕ್ಯಾಪ್ ನ ಸರಿಯಾಗಿ ಕೇಳಿ ಮುಂದಿನ ಕತೆ ನಿಮ್ಗೆ ಎಲ್ಲ ಕರೆಕ್ಟ್ ಆಗಿ ಗೊತ್ತಾಗ್ತಾ ಹೋಗುತ್ತೆ. ಆ ಮೂವಿಲಿ ಮೇನ್ ಆಗಿ ಬರೋ ಕ್ಯಾರೆಕ್ಟರ್ಸ್ ಗಳಂದ್ರೆ ಒಂದು ಜಿಮ್ಮಿ, ಸ್ಪೈಕ್ ಹಾಗೆ ಡಾಕ್ಟರ್ ಇಯಾನ್. ಬೌನ್ ಟೆಂಪಲ್ ಮೂವಿಯಲ್ಲಿ ಕೂಡ ಇದೇ 3 ಪಾತ್ರಧಾರಿಗಳು ಮೇನ್ ಆಗಿರ್ತಾರೆ. ಇನ್ನು ಇವಾಗ 20 ಇಯರ್ಸ್ ಲೇಟರ್ ನ ಕತೆ ಕಡೆ ಬಂದ್ರೆ ದ ಗ್ರೇಟ್ ಬ್ರಿಟನ್ ಐಲ್ಯಾಂಡ್ ಅಂತ ಇರುತ್ತೆ. ಈ ಐಲ್ಯಾಂಡ್ 3 ದೊಡ್ಡ ಕಂಟ್ರಿಗಳನ್ನ ಒಳಗೊಂಡಿರುವ ಒಂದು ದೊಡ್ಡ ಮೇನ್ಲ್ಯಾಂಡ್ ಅಂತ ಹೇಳ್ಬೋದು. ಹೀಗಿರುವಾಗ ಒಂದಿನ ಐಲ್ಯಾಂಡ್ ಅಲ್ಲಿ ಒಂದು ವೈರಸ್ ಸ್ಪ್ರೆಡ್ ಆಗುತ್ತೆ. ಅದೇ ರೇಜ್ ವೈರಸ್. ಆ ವೈರಸ್ ಇಂದ ಇನ್ಫೆಕ್ಟ್ ಆಗಿ ಎಲ್ಲಾ ಕೂಡ ಝೋಂಬಿಗಳಾಗಿ ಕನ್ವರ್ಟ್ ಆಗ್ತಾರೆ. ಸೊ ಬೇರೆ ದೇಶದ ಗವರ್ಮೆಂಟ್ ಅವ್ರೇನ್ ಮಾಡ್ತಾರೆ, ಆ ಒಂದು ಐಲ್ಯಾಂಡ್ ನ ಲಾಕ್ ಡೌನ್ ಮಾಡಿ ಬಿಡ್ತಾರೆ. ಆ ಐಲ್ಯಾಂಡ್ ಒಳಗೆ ಯಾರು ಕೂಡ ಹೋಗ್ಬಾರ್ದು, ಹಾಗೆ ಅಲ್ಲಿಂದ ಯಾರು ಕೂಡ ಬರಬಾರ್ದು ಅಂತ. ಸೊ ಇನ್ಫೆಕ್ಟ್ ಆಗದಿರುವ ಜನರೆಲ್ಲ ಐಲ್ಯಾಂಡ್ ನ ಖಾಲಿ ಮಾಡಿ ಪಕ್ಕದ ದೂರದ ಐಲ್ಯಾಂಡ್ ಗೆ ಹೋಗಿ ತಮ್ಮ ಜೀವನ ಕಟ್ಟಿಕೊಳ್ಳೋಕೆ ಶುರು ಮಾಡ್ತಾರೆ. ಆ ಐಲ್ಯಾಂಡ್ ಹೆಸರು ಹೋಲಿ ಲ್ಯಾಂಡ್ ಅಂತ. ಹಾಗೆ ಸೇಫ್ ಆಗಿ ಜೀವನ ಕಟ್ಟಿಕೊಳ್ಳೋಕೆ ಬಂದವರಲ್ಲಿ ಜಾಮಿ ಹಾಗೆ ಇಸ್ಲಾ ಕೂಡ ಒಬ್ಬರು. ಇನ್ನು ಮೇನ್ಲ್ಯಾಂಡ್ ಅಲ್ಲಿದ್ದ ಸಣ್ಣ ಹುಡುಗ ಜಿಮ್ಮಿ ಹಾಗೆ ಡಾಕ್ಟರ್ ಇಯಾನ್ ಹೋಲಿ ಐಲ್ಯಾಂಡ್ ಗೆ ಹೋಗಲ್ಲ. ಬದಲಾಗಿ ಅವರೆಲ್ಲ ಅಲ್ಲೇ ಹೇಗೋ ಸರ್ವೆ ಆಗಿರ್ತಾರೆ. ಈ ಸಣ್ಣ ಹುಡುಗ ಜಿಮ್ಮಿಯ ಇಡೀ ಫ್ಯಾಮಿಲಿ ಸತ್ತೋಗಿದ್ರು ಅವನೊಬ್ಬನೇ ಸರ್ವೆ ಆಗಿದ್ದ. ಅವನಪ್ಪ ಪ್ರೀಸ್ ಸಾಯೋ ಮುಂಚೆ ಅವನ ಕೈಲಿ ಒಂದು ಕ್ರಾಸ್ ಅನ್ನ ಕೊಟ್ಟೋಗಿದ್ರು. ಇನ್ನು ಈ ಡಾಕ್ಟರ್ ಅಯಾನ್ ಅದೇ ಐಲ್ಯಾಂಡ್ ಅಲ್ಲಿದ್ದು ಇನ್ಫೆಕ್ಟೆಡ್ ಜನರನ್ನ ಬಚಾವ್ ಮಾಡೋ ಕೆಲಸ ಮಾಡ್ತಿದ್ದ. ಅಂದ್ರೆ ಅವನಿಗೇನು ಆ ವೈರಸ್ ನ ಕ್ಯೂರ್ ಮಾಡೋ ಗೊತ್ತಿರ್ಲಿಲ್ಲ. ಅಲ್ಪ ಸ್ವಲ್ಪ ಔಷಧಿ ಕೊಟ್ಟು ಪೇನ್ ರಿಲೀಫ್ ಮಾಡೋ ಕೆಲಸ ಮಾಡ್ತಿದ್ದ. ಹಾಗೆ ಸತ್ತವರ ಬೋನ್ ಎಲ್ಲ ಒಟ್ಟುಗೂಡಿಸಿ ಪಿರಮಿಡ್ ತರ ಮಾಡಿ ಒಂದು ಟೆಂಪಲ್ ಮಾಡಿದ್ದ. ಅದೇ ಬೌನ್ ಟೆಂಪಲ್. ಹೀಗೆ 28 ವರ್ಷಗಳು ಕಳೆದ್ ಬಿಡುತ್ತೆ. ಜಾಮಿ ಹಾಗೆ ಇಸ್ಲಾಗಿ ಇವಾಗೊಬ್ಬ ಮಗ ಇದ್ದಾನೆ, ಅವನೇ ಸ್ಪೈಕ್. ಹಾಗೆ ಜಿಮ್ಮಿ ದೊಡ್ಡವನಾಗಿದ್ದು ಅವನೊಂದು ಕಮ್ಯುನಿಟಿನ ಶುರು ಮಾಡಿರ್ತಾನೆ. ಅದ್ರ ಹೆಸರು ಜಾಮಿಸ್ ಅಂತ. ಅದರಲ್ಲಿ ತುಂಬಾ ಜನ ಮೆಂಬರ್ಸ್ ಇದ್ದಾರೆ. ಅವರೆಲ್ಲ ಝೋಂಬಿಗಳಿಂದ ಸರ್ವೈವ್ ಆಗೋ ಸ್ಕಿಲ್ ನ ಜಿಮ್ಮಿಂದ ಕಲ್ತಿದ್ರು. ಎನಿವೆ ಹೀಗಿರುವಾಗ ಒಂದಿನ ಸ್ಪೈಕ್ ನ ಅಮ್ಮ ಇಸ್ಲಾಗೆ ಯಾವುದೋ ಕಾಯಿಲೆ ಬರುತ್ತೆ. ಅವಳನ್ನ ಡಾಕ್ಟರ್ ಇಯಾನ್ಗೆ ತೋರಿಸ್ಬೇಕು, ಗುಣಪಡಿಸ್ಬೇಕಂತ ಈ ಸ್ಪೈಕ್ ಒಬ್ಬನೇ ಧೈರ್ಯಶಾಲಿಯಾಗಿ ಅವಳನ್ನ ಮೇನ್ ಐಲ್ಯಾಂಡ್ ಗೆ ಕರ್ಕೊಂಡ್ ಬರ್ತಾನೆ. ಆ ಒಂದು ಹುಡುಕಾಟದಲ್ಲಿ ತುಂಬಾ ಝೋಂಬಿ ಅಟ್ಯಾಕ್ ಗಳು ಆಗುತ್ತೆ. ಅದರಲ್ಲಿ ಒಂದು ಪ್ರೆಗ್ನೆಂಟ್ ಝೋಂಬಿಯ ಡೆಲಿವರಿನ ಇಸ್ಲಾ ಮಾಡ್ತಾಳೆ. ಅವಳೊಂದು ಇನ್ಫೆಕ್ಟ್ ಆಗದಿರುವ ಮಗುಗೆ ಜನ್ಮ ಕೊಡ್ತಾಳೆ. ಹಾಗೆ ಈ ಡಾಕ್ಟರ್ ಇಯಾನ್ ಕೈಲಿ ಇಸ್ಲಾನ ಉಳಿಸೋಕ್ಕಾಗಲ್ಲ. ಬಿಕಾಸ್ ಇಸ್ಲಾಳಗಿದ್ದಿರೋದು ಕ್ಯಾನ್ಸರ್. ಇಯಾನ್ ಅವಳನ್ನ ಕೊಲ್ತಾನೆ, ಅದು ಅವಳ ಇಚ್ಛೆಯೊಂದಿಗೆ. ಬಟ್ ಸ್ಪೈಕ್ಗೆ ಗೊತ್ತಿರಲ್ಲ. ಅವನಿಗೇನೋ ಮತ್ತು ಬರೋ ಔಷಧಿ ಕೊಟ್ಟು ಪ್ರಜ್ಞೆ ತಪ್ಪಿಸಿರ್ತಾರೆ. ನಂತರ ಸ್ಪೈಕ್ ಅಮ್ಮನ ತಲೆಬುರುಡೆನ ಅದೇ ಟೆಂಪಲ್ ಅಲ್ಲಿಟ್ಟು ಗುಡ್ ಬೈ ಹೇಳಿ, ಈವನ್ ಆಯನ್ಗೂ ಕೂಡ ಗುಡ್ ಬೈ ಹೇಳಿ ಆ ಮಗುನ ಹೋಲಿ ಐಲ್ಯಾಂಡ್ ಗೆ ತಲುಪಿಸ್ತಾನೆ. ಒಂದು ಬಾಕ್ಸ್ ಅಲ್ಲಿಟ್ಟು ಈ ಮಗುಗೆ ಇಸ್ಲಾ ಅಂತ ಹೆಸರಿಡಿ ಅಂತ ಒಂದು ಲೆಟರ್ ನ ಕೂಡ ಬರ್ದಿಟ್ಟು ಹೋಗಿದ್ದ. ಹಾಗೆ ಅವನು ವಾಪಸ್ ಮೇನ್ ಐಲ್ಯಾಂಡ್ ಗೆ ಬರ್ತಾನೆ. ಅಲ್ಲವನ ಭೇಟಿ ಜಿಮ್ಮಿ ಕಮ್ಯುನಿಟಿ ಒಟ್ಟಿಗೆ ಆಗುತ್ತೆ. ಆವತ್ತಿಂದ ಅವನು ಅವರೊಟ್ಟಿಗೆ ಇರೋಕೆ ಸ್ಟಾರ್ಟ್ ಮಾಡ್ತಾನೆ. ಇದು ಆಕ್ಚುಲಿ 28 ಇಯರ್ಸ್ ಲೇಟರ್ ನ ಕತೆ. ಇಲ್ಲಿಂದ ಬೌನ್ ಟೆಂಪಲ್ ಶುರುವಾಗುತ್ತೆ. ಅಂಡ್ ಮತ್ತೊಂದು ವಿಷಯ, ಈ ಝೋಂಬಿಗಳಲ್ಲಿ ಆಲ್ಫಾ ಝೋಂಬಿ ಅಂತ ಒಂದು ವರ್ಗ ಇದೆ. ಬೇರೆ ಝೋಂಬಿಗೆ ಕಂಪೇರ್ ಮಾಡಿದ್ರೆ ಈ ಝೋಂಬಿ ತುಂಬಾ ಇಂಟೆಲಿಜೆಂಟ್. ತನ್ನ ಒಂದು ಗುಂಪು ಮಾಡ್ಕೊಂಡು ಟ್ರೈನ್ ಮಾಡಿಸಿ ಅಟ್ಯಾಕ್ ಮಾಡುತ್ತೆ. ಆಲ್ಫಾ ಝೋಂಬಿಯ ಲೀಡರ್ ಇದು. ಇಯಾನ್ ಇದಕ್ಕೆ ಸ್ಯಾಮ್ಸನ್ ಅಂತ ಹೆಸರಿಟ್ಟಿದ್ದ. ಹಾಗೆ ಇಯಾನ್ ತನ್ನ ಬಾಡಿ ತುಂಬಾ ಅಯೋಡಿನ್ ಹಾಕೊಂಡಿದ್ದ. ಅದಕ್ಕೇನೆ ಅವನ ಬಾಡಿ ಆರೆಂಜ್ ಇದೆ. ಈ ಅಯೋಡಿನ್ ಹ್ಯೂಮನ್ ಬಾಡಿ ಅದರ ಸ್ಮೆಲ್ ಇಂದ ಕವರ್ ಮಾಡುತ್ತೆ. ಸೊ ಝೋಂಬಿಗಳಿಗೆ ಅದರಿಂದ ಮನುಷ್ಯ ಅಂತ ಸೆನ್ಸ್ ಮಾಡೋಕ್ಕಾಗಲ್ಲ. ಸೊ ಇವಾಗ ಗೊತ್ತಾಗ್ತಿದೆ ಇಯಾನ್ ಎಷ್ಟು ವರ್ಷ ಹೇಗೆ ಬದುಕಿದ್ದಾನಂತ. ಎನಿವೆ ಈ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಜಿಮ್ಮಿಯ ಗ್ರೂಪ್ ಅನ್ನ ತೋರಿಸ್ತಾರೆ. ಇಲ್ಲಿ ಜಿಮ್ಮಿ ಬಗ್ಗೆ ಬ್ರೀಫ್ ಆಗಿ ಹೇಳಲೇಬೇಕು. ಜಿಮ್ಮಿ ಒಟ್ಟಿಗಿರೋದು ಟೋಟಲ್ 7 ಜನ. ಅವರಿಗೆ ಇವನು 7 ಫಿಂಗರ್ಸ್ ಅಂತ ಹೆಸರಿಟ್ಟಿದ್ದ. ಅದಲ್ಲದೆ ಅವರೆಲ್ಲರ ಹೆಸರು ಕೂಡ ಇವನ ಜಿಮ್ಮಿ ನೇಮ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. ಜಿಮ್ಮಿ ಶೈಟ್, ಜಿಮ್ಮಿ ಇಂಕ್, ಜಿಮ್ಮಿ ಜಾನ್ಸ್, ಜಿಮ್ಮಿ ಜಿಮ್ಮಿ, ಜಿಮ್ಮಿ ಫಾಗ್, ಜಿಮ್ಮಿ ಸ್ನೇಕ್ ಹಾಗೆ ಜಿಮ್ಮಿ ಮಾ ಅಂತ. ಜಿಮ್ಮಿ ಪ್ರಕಾರ ಅವನು ದೇವರ ಮಗ. ಆದ್ರೆ ಇಲ್ಲಿ ದೇವರಂದ್ರೆ ಅವನ್ ಪ್ರಕಾರ ಸೈತಾನ್ ಅಂತ. ಇದೇ ಸೈತಾನ್ ಅವನ್ನ ಭೂಮಿಗೆ ಕಳಿಸಿದ್ದಂತೆ ಈ ಗ್ರೂಪ್ ನ ಮಾಡೋಕೆ. ನಮ್ಗೆಲ್ಲ ಗೊತ್ತಿರುವ ಹಾಗೆ ಈ ಜಿಮ್ಮಿ ಒಬ್ಬ ಪ್ರೀಸ್ಟ್ ನ ಮಗ. ಅವನು ಸೈತಾನನ ಇಷ್ಟಪಡೋಕೆ ಹೇಗ್ ಸಾಧ್ಯ? ಅದಕ್ಕೊಂದು ಕಾರಣ ಇದೆ. 28 ವರ್ಷಗಳ ಹಿಂದೆ ತನ್ನ ಮನೇಲಿ ಆದ ಝೋಂಬಿ ಅಟ್ಯಾಕ್ ಅದರಿಂದ ಅವನು ಎಲ್ಲರನ್ನ ಕಳ್ಕೊತಾನೆ.
ಅಪ್ಪ ಅಮ್ಮ ಎಲ್ಲರನ್ನ ಕೂಡ. ಅಪ್ಪ ಸಾಯೋ ಮುಂಚೆ ಇದೆಲ್ಲ ದೇವರದೇ ಆಟ ಅಂತ ಹೇಳಿದ್ರು. ಈ ಒಂದು ಮಾತು ಅವನ್ನ ಬದಲಿಸಿತು. ಯಾಕಂದ್ರೆ ಅವನ್ ತಿಳ್ಕೊಂಡಿದ್ದ ಪ್ರಕಾರ ಒಳ್ಳೇದ್ ಮಾಡೋದು ದೇವ್ರು, ಕೆಟ್ಟದ್ ಮಾಡೋದು ಸೈತಾನ್ ಅಂತ. ಸೊ ಈ ರೇಜ್ ವೈರಸ್ ನ ಹರಡಿಸಿ ಇಡೀ ದೇಶನ ಹಾಳು ಮಾಡಿದ್ದು, ಕೆಟ್ಟದ್ ಮಾಡಿದ್ದು ಸೈತಾನ್. ಅದಕ್ಕೆ ಅಷ್ಟು ಪವರ್ ಇದೆ ಅಂದ್ರೆ ಅದು ದೇವರಿಗಿಂತ ದೊಡ್ಡದು ಅಂತ ಅವನು ಆವತ್ತಿಂದ ಮೆಂಟಲಿ ಫಿಕ್ಸ್ ಆಗ್ತಾನೆ. ಅದಕ್ಕೇನೆ ತಂದೆ ಕೊಟ್ಟ ಕ್ರಾಸ್ ಅನ್ನ ಉಲ್ಟಾ ಮಾಡಿ ಹಾಕೊಂಡಿದ್ದಾನೆ, ಲೈಕ್ ದೇವರಿಲ್ಲ ಅಂತ. ಅದಲ್ಲದೆ ತನ್ನ ಎಲ್ಲಾ ಸದಸ್ಯರ ಹಣೆ ಮೇಲೆ ಉಲ್ಟಾ ಕ್ರಾಸ್ ಆಗಿದ್ದಾನೆ. ಈ 7 ಜನ ಅವನನ್ನೇ ಲಾರ್ಡ್ ಅಂತ ಅನ್ಕೊಂಡು ಅವನ್ ಹೇಳಿದಾಗನೇ ಕೇಳ್ಕೊಂಡಿದ್ರು. ಬಿಕಾಸ್ ಅವರೆಲ್ಲ ಹುಟ್ಟಿದಾಗಿಂದ ಅದೇ ವೈರಸ್ ನ ಭಯದಲ್ಲಿ ಹುಟ್ಟಿದವರು. ಅವರಿಗೆ ಹೊರಗಿನ ಪ್ರಪಂಚನೇ ಗೊತ್ತಿಲ್ಲ. ಹಾಗೆ ಹೆದರ್ಕೊಂಡಿದ್ದವರ ಭಯನ ಇವನು ತನ್ನ ಕಡೆ ಶಿಫ್ಟ್ ಮಾಡ್ಕೋತಾನೆ. ಅವರಿಗೆ ಸೈತಾನ್ ಇದ್ದಾನೆ, ಅವನೇ ಮೇನ್ ಅಂತೆಲ್ಲ ತಲೆಗೆ ತುಂಬಿಸಿ ತನ್ನ ಮೇಲೆ ಭಯಪಡೋ ರೀತಿ ಮಾಡ್ಕೋತಾನೆ. ಹಾಗೆ ಇವನು 7 ಮೆಂಬರ್ಸ್ ಮಾತ್ರ ಯಾಕೆ ಇಟ್ಕೊಂಡಿದ್ದಾನ ಅನ್ನೋಕೆ ಒಂದು ಕಾರಣ ಇದೆ. 28 ವರ್ಷಗಳ ಹಿಂದೆ ಅವನ ಮನೇಲಿ ಝೋಂಬಿ ಅಟ್ಯಾಕ್ ಆದಾಗ ಅಲ್ಲಿ 7 ಜನ ಮಕ್ಕಳು ಟಿವಿಲಿ ಟೆಲಿಟಾಬೀಸ್ ಶೋನ ನೋಡ್ತಿರ್ತಾರೆ. ಅದೇ 7 ಜನರ ನೆನಪಿಗಾಗಿ ಅವನು 7 ಜನ ಮೆಂಬರ್ಸ್ ಅನ್ನ ಇಟ್ಕೊಂಡಿದ್ದು. ಹಾಗೆ ಅವರೆಲ್ಲರ ಬಟ್ಟೆನ ನೋಡಿ ಅದೇ ಶೋ ಅಲ್ಲಿ ಬರ್ತಿದ್ದ ಗೊಂಬೆಗಳ ಬಟ್ಟೆನೆ ಹಾಕಿದ್ದ. ದಟ್ ಮೀನ್ಸ್ ಅವನ ಮೈಂಡ್ ಇನ್ನೂ ಕೂಡ ಆ ದಿನದಲ್ಲೇ ಸ್ಟಕ್ ಆಗಿದೆ. ಅವನು ಅದನ್ನೆಲ್ಲ ಮತ್ತೆ ರೀಕ್ರಿಯೇಟ್ ಮಾಡ್ತಿದ್ದಾನೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಹಿ ಇಸ್ ಮೆಂಟಲಿ ನಾಟ್ ಸ್ಟೇಬಲ್. ಸೈತಾನ್ ನನ್ನೊಟ್ಟಿಗೆ ಮಾತಾಡುತ್ತೆ ಅನ್ನೋದೆಲ್ಲ ಅದೆಲ್ಲ ಅವನ ಭ್ರಮೆ ಅಷ್ಟೇ. ಎನಿವೆ ಇವಾಗ ಗ್ರೂಪ್ ಅಲ್ಲಿ ಮತ್ತೊಬ್ಬ ಸದಸ್ಯ ಬಂದಿದ್ದಾನೆ, ಅದು ಸ್ಪೈಕ್. ಆದ್ರೆ ಜಿಮ್ಮಿ ಪ್ರಕಾರ ಗುಂಪಲ್ಲಿ 7 ಜನ ಮಾತ್ರ ಇರಬೇಕು. ಅದಕ್ಕೋಸ್ಕರ 7 ಜನ ಹಾಗೆ ಸ್ಪೈಕ್ ಮಧ್ಯೆ ಫೈಟ್ ಮಾಡಿಸ್ತಾನೆ. ಒಂದೇ ಸ್ಪೈಕ್ ಉಳಿಬೇಕು, ಇಲ್ಲ ಅವನು 7 ಜನರಲ್ಲಿ ಯಾರಾದ್ರೂ ಒಬ್ನ ಸಾಯಿಸ್ಬೇಕು. ಹಾಗೆ ಆ ಫೈಟ್ ಒಂದು ವಾಟರ್ ಪಾರ್ಕ್ ಪೂಲ್ ಅಲ್ಲಿ ಆಗ್ತಿರುತ್ತೆ. ಅಲ್ಲಿ ಮಕ್ಕಳಿಗೆ ಅಲೋ ಇಲ್ಲ ಅಂತ ಬರ್ದಿರುತ್ತೆ. ಹಾಗೆ ಜಿಮ್ಮಿ ಸೇಫ್ ಗಾರ್ಡ್ ನ ಚೇರ್ ಅಲ್ಲಿ ಕೂತಿರ್ತಾನೆ. ಲೈಕ್ ಆ ಪ್ಲೇಸ್ ಗೆ ಮಕ್ಕಳ ಅಲೋ ಇಲ್ಲದಿದ್ರು ಕೂಡ ಸ್ಪೈಕ್ ನ ಕರ್ಕೊಂಡ್ ಬಂದು ಪ್ರಾಣ ಕಾಪಾಡೋ ಚೇರ್ ಮೇಲೆನೆ ಕೂತು ಪ್ರಾಣ ತೆಗೀರಿ ಅಂತ ಅವನು ಆರ್ಡರ್ ಮಾಡ್ತಿದ್ದಾನೆ. ಲೈಕ್ ಇದೆಲ್ಲ ಚಿಕ್ಕ ಚಿಕ್ಕ ಡೀಟೇಲ್ಸ್ ಅಷ್ಟೇ. ಎನಿವೆ ನಂತರ ಜಿಮ್ಮಿ ಶೈಟ್ ಆಗಿ ಸ್ಪೈಕ್ ನಡುವೆ ಫೈಟ್ ಆಗುತ್ತೆ. ಸ್ಪೈಕ್ ಗೆ ಮೊದಲೇ ಫೈಟ್ ಗೊತ್ತಿದ್ದ ಕಾರಣ ಅವನು ಶೈಟ್ ನ ತೊಡೆಗೆನೆ ಚಾಕುವಿಂದ ಚುಚ್ಚಿ ಬಿಡ್ತಾನೆ. ಅದರಿಂದ ರಕ್ತ ನೀರಿನ ತರ ಚಿಮ್ಮುತ್ತೆ. ಜಿಮ್ಮಿ ಫಾಕ್ಸ್ ಶೈಟ್ ನ ಕಾಪಾಡೋಕ್ ಹೋದಾಗ ಜಿಮ್ಮಿ ತಡಿತಾಳೆ. ಬಿಕಾಸ್ ಕನಿಕರ ತೋರಿಸೋ ನಿಯಮ ನಮ್ ಗುಂಪಲ್ಲಿ ಇಲ್ಲ ಅಂತ. ನಂತರ ಶೈಟ್ ರಕ್ತಸಾವರವಾಗಿ ಸತ್ತೋಗ್ತಾನೆ. ಈ ಸ್ಪೈಕ್ ಹೊಸ ಮೆಂಬರ್ ಆಗ್ತಾನೆ. ಈ ಜಿಮ್ಮಿ ಶೈಟ್ ಬಾಡಿ ಹತ್ರ ಬಂದು ಒಂದು ಸನ್ನೆ ಮಾಡ್ತಾನೆ, ಲೈಕ್ ಅವನ ಆತ್ಮನ ನಾನೇ ಮೇಲೆ ಕಳಿಸಿದೆ ಅಂತ. ಇದೆಲ್ಲ ತನ್ ಮೇಲಿನ ಭಯನ ಉಳಿಸ್ಕೊಳ್ಳೋಕೆ ಅವನ್ ಮಾಡ್ತಿರುವ ಒಂದು ಟ್ರಿಕ್ಸ್ ಅಷ್ಟೇ. ನಂತರ ಸತ್ತೋದ ಶೈಟ್ ನ ವಿಘ್ನ ತೆಗೆದು ಸ್ಪೈಕ್ಗೆ ಕೊಡ್ತಾರೆ. ಇದು ಅವರ ಗುಂಪಿನ ನಿಯಮ. ಎಲ್ಲರೂ ತಲೆ ಬೋಳಿಸಿ ವೈಟ್ ವಿಗ್ನ ಧರಿಸಬೇಕೆಂಬುದು. ನಂತರ ಎಲ್ಲ ಹೊರಗೆ ಬರ್ತಾರೆ. ಅಲ್ಲೊಂದು ಝೋಂಬಿ ಬರುತ್ತೆ. ಜಿಮ್ಮಿಮಾ ಅದನ್ನ ಕೊಂದಾಕಿ ಎಲ್ಲರೂ ಮುಂದೆ ಸಾಕ್ತಾರೆ. ಇಲ್ಲಿ ಅಬೌಂಡ್ ಆಗಿರುವ ಇಡೀ ಊರನ್ನ ಒಂದು ಫ್ರೇಮ್ ಅಲ್ಲಿ ತೋರಿಸ್ತಾರೆ. ಅದರಲ್ಲಿ ಒಂದ್ ಕಡೆ ಪ್ಲೇ ಗ್ರೌಂಡ್ ಬಿಲ್ಡಿಂಗ್ಸ್ ಇದ್ರೆ ಇನ್ನೊಂದ್ ಕಡೆ ಹೊಗೆ ಹೋಗ್ತಿರುತ್ತೆ. ಮೋಸ್ಟ್ಲಿ ಅದು ಡಾಕ್ಟರ್ ಇಯಾನ್ ನ ಪ್ಲೇಸ್ ಇರ್ಬೋದು, ಹೆಣ ಸುಟ್ಟಾಗ ಬರ್ತಿರೋ ಫಾಗ್ ಇರ್ಬೋದು. ಎನಿವೆ ಆ ಸೀನ್ ಎಂಡ್ ಆಗ್ತಿದ್ದಾಗೆ ಈ ಕಡೆ ಅದೇ ಕಾಡ್ ಒಳಗೆ ಬೇಟೆ ಆಡ್ತಿರುವ ಒಬ್ಬ ವ್ಯಕ್ತಿನ ತೋರಿಸ್ತಾನೆ. ಅಲ್ಲಿ ಅವನ ಎನ್ಕೌಂಟರ್ ಅದೇ ಆಲ್ಫಾ ಝೋಂಬಿ ಒಟ್ಟಿಗಾಗುತ್ತೆ. ಇಲ್ಲಿ ಝೋಂಬಿ ಸ್ಯಾಮ್ಸನ್ ಆ ವ್ಯಕ್ತಿಲಿ ಒಬ್ಬ ಸೈತಾನ್ನ ನೋಡ್ತಾನೆ. ಅದರಿಂದ ಕೋಪಗೊಂಡು ಅವನ ರುಂಡನ ಕತ್ತರಿಸಿ ದೇಹದ ಉಳಿದ ಭಾಗನ ಬೇರೆ ಝೋಂಬಿಗಳಿಗೆ ತಿನ್ನೋಕ್ ಕೊಟ್ರೆ ತಲೆನ, ಅದರಲ್ಲೂ ಒಳಗಿರುವ ಮೆದುಳನ್ನ ತಾನು ತಿನ್ನುತ್ತಾ ಕೂರುತ್ತೆ. ಬಿಕಾಸ್ ಸ್ಯಾಮ್ಸನ್ ಝೋಂಬಿ ಅವುಗಳ ಲೀಡರ್. ಸ್ಯಾಮ್ಸನ್ ಆ ವ್ಯಕ್ತಿಲಿ ಸೈತಾನ್ನ ನೋಡಿದರ ಹಿಂದೆ ಕೂಡ ಒಂದು ಕ್ಲವರ್ ಡೀಟೇಲಿಂಗ್ ಇದೆ. ಅದೇನಪ್ಪ ಅಂದ್ರೆ ಇನ್ಫೆಕ್ಟ್ ಆಗಿರೋ ಝೋಂಬಿಗಳು ಯಾಕೆ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡುತ್ತೆ ಅಂದ್ರೆ, ಮನುಷ್ಯರನ್ನ ಕಂಡ ಕೂಡ್ಲೆ ಅದರ ಮೈಂಡ್ ಅಲ್ಲಿ ವೈರಸ್ ಹೇಗ್ ತೋರಿಸುತ್ತಂದ್ರೆ ಅದು ನಾರ್ಮಲ್ ಮನುಷ್ಯ ಅಲ್ಲ, ಅದೊಂದು ಸೈತಾನ್. ಅದರಿಂದ ನಿಂಗೆ ತೊಂದರೆ ಇದೆ, ಅದನ್ನ ಕೊಲ್ಲು ಅನ್ನೋ ರೀತಿ ಆ ವೈರಸ್ ಇನ್ಫ್ಲುಯೆನ್ಸ್ ಮಾಡುತ್ತೆ. ಆ ವೈರಸ್ ಇಂದ ಡೈರೆಕ್ಟ್ ಆಗಿ ವೈಲೆನ್ಸ್ ಬರಲ್ಲ, ಬದಲಾಗಿ ವೈಲೆನ್ಸ್ ಮಾಡುವಂತೆ ಪ್ರೇರೇಪಣೆ ಮಾಡುತ್ತೆ. ಇದನ್ನ 28 ಡೇಸ್ ಲೇಟರ್ ನ ಯಾವ ಪಾರ್ಟ್ಸ್ ಅಲ್ಲಿ ಕೂಡ ತೋರಿಸಿಲ್ಲ. ಎನಿವೆ ಈ ಕಡೆ ಡಾಕ್ಟರ್ ಇಯನ್ನ ತೋರಿಸ್ತಾರೆ. ಅವನು ಪ್ರೆಗ್ನೆಂಟ್ ಝೋಂಬಿ ಹೆಣಕ್ಕೆ ಸರಪಳಿ ಕಟ್ಟಿ ಎಳ್ಕೊಂಡು ಹೋಗ್ತಿರ್ತಾನೆ. ಅದು ಕೂಡ ಸಾಂಗ್ ಆಡ್ತಾ. ಅವನ ಆ ಧ್ವನಿ ಈ ಕಡೆದ್ದ ಸ್ಯಾಮ್ಸನ್ ಗೆ ಕೇಳಿ ಅಟ್ಯಾಕ್ ಮಾಡೋಕಂತ ಅವನ ಹತ್ತಿರ ಓಡಿ ಬರುತ್ತೆ. ಇಯಾನ್ ತನ್ನಲ್ಲಿದ್ದ ಬ್ಲೋಗ್ ಅನ್ನ ಹೊರತೆಗಿತಾನೆ. ಅದರಲ್ಲಿ ಮಾರ್ಫಿನ್ ಡ್ರಗ್ ಹಾಕಿದ್ದ. ನಾವೇನ್ ಅನ್ಕೋತೇವೆ ಸ್ಯಾಮ್ಸನ್ ಆ ಗನ್ಗೆ ಹೆದರಿ ನಿಂತ್ಕೊಂಡಿದ್ದಾನಂತ. ಬಟ್ ಹಾಗಲ್ಲ. ಯಾವಾಗೆಲ್ಲ ಇಯಾನ್ ಗನ್ನ ಬಾಯಲ್ಲಿಟ್ಕೋತಾನೆ ಆವಾಗದು ಸುಮ್ನಾಗ್ತಿತ್ತು. ಬಾಯಿಂದ ತೆಗೆದಾಗ ಅಟ್ಯಾಕ್ ಮಾಡೋಕೆ ಬರ್ತಿತ್ತು. ಅದರ ಅರ್ಥ ನೀನು ಡ್ರಗ್ ನಂಗೆ ಚುಚ್ಚಿಲ್ಲ ಅಂದ್ರೆ ನಿನ್ನ ಕೊಲ್ತೇನೆ ಅನ್ನೋದು ಸ್ಯಾಮ್ಸನ್ ಝೋಂಬಿಯ ನಡವಳಿಕೆ ಆಗಿತ್ತು. ಅಂದ್ರೆ ಅವರಿಬ್ಬರ ಭೇಟಿ ಇದೇನ್ ಮೊದಲೇ ಸಲಲ್ಲ. ಸ್ಯಾಮ್ಸನ್ಗೆ ಇವನು ಆವಾಗ ಡ್ರಗ್ ನ ಇಂಜೆಕ್ಟ್ ಮಾಡ್ತಿದ್ದ.
ಅದರಿಂದ ಆ ಝೋಂಬಿಗೆ ಸ್ವಲ್ಪ ಕ್ಷಣಗಳ ಕಾಲ ರಿಲ್ಯಾಕ್ಸ್ ಸಿಗ್ತಿತ್ತು. ಅದು ರೇಜ್ ವೈರಸ್ ಇಂದ ರಿಲೀಫ್ ಆಗ್ತಿತ್ತು. ಈ ಝೋಂಬಿ ಅದಕ್ಕೆ ಅಡಿಕ್ಟ್ ಆಗಿದ್ದ ಕಾರಣ ಆವಾಗ ಇವನ ಹತ್ತಿರ ಬಂದು ಚುಚ್ಚಿಸ್ಕೊಳ್ತಿತ್ತು. ನಂತರ ಇವನು ಝೋಂಬಿ ದೇಹದಲ್ಲಿದ್ದ ಬಾಣವೆಲ್ಲ ತೆಗೆದು ಗಾಯಕ್ಕೆಲ್ಲ ಔಷಧಿ ಹಾಕ್ತಾನೆ. ಆಗ ಇಯಾನ್ ತನ್ನಂತಾನು ಎಂಟ್ರೋಕಲಸ್ ಅಂತ ಕರ್ಕೋತಾನೆ. ಈ ಎಂಟ್ರೋಕಲಕ್ಸ್ ಹಿಂದೆ ಒಂದು ಫೋಕ್ಲೋರ್ ಇದೆ. ಈ ಎಂಟ್ರೋಕಲಕ್ಸ್ ಒಬ್ಬ ಸ್ಲೇವ್ ಆಗಿದ್ದ. ಗುಲಾಮಗಿರಿಂದ ತಪ್ಪಿಸ್ಕೊಂಡು ಒಂದಿನ ಒಂದು ಗುಹೆಗೆ ಹೋಗಿ ಬಚ್ಚಿ ಕೂರ್ತಾನೆ. ಆಮೇಲೆ ನೋಡಿದ್ರೆ ಅದು ಸಿಂಹದ ಗುಹೆ ಆಗಿತ್ತು. ಸಿಂಹಲಿಗೆ ಬಂದಾಗ ಅದರ ಕಾಲಿಗೆ ಏನೋ ಚುಚ್ಚಿ ಗಾಯ ಆಗಿತ್ತು. ಅವನು ಆ ಗಾಯಕ್ಕೆಲ್ಲ ಮದ್ದಾಕಿ ಅದನ್ನ ವಾಸಿ ಮಾಡ್ತಾನೆ. ಅದಾದ ಸುಮಾರು ದಿನ ನಂತರ ಅವನು ಕೊನೆಗೂ ದೊಡ್ಡವರ ಕೈಯಲ್ಲಿ ಸಿಕ್ಕಾಕಿ ಅವನ್ನ ಬಂದಿ ಮಾಡ್ತಾರೆ. ಹಾಗೆ ಅವನಿಗೊಂದು ಶಿಕ್ಷೆ ಕೊಡ್ತಾರೆ. ಅದು ಸಿಂಹದ ಬಾಯಲ್ಲಿ ಸಾಯೋ ಶಿಕ್ಷೆ. ನೋಡಿದ್ರೆ ಆ ಸಿಂಹ ಬೇರೆ ಯಾವುದೂ ಅಲ್ಲ, ಇವನು ಗಾಯ ವಾಸಿ ಮಾಡಿ ಸರಿ ಮಾಡಿದ್ನಲ್ಲ ಅದೇ ಸಿಂಹ. ಆ ಸಿಂಹ ಅವನಿಗೆ ಏನು ಕೂಡ ಮಾಡಲ್ಲ. ಈ ಬೀಸ್ಟ್ ಸ್ಯಾಮ್ಸನ್ಗೆ ಒಳ್ಳೇದ್ ಮಾಡಿದ್ರೆ ಮುಂದೆ ಯಾವತ್ತಾದ್ರೂ ಅವನಿಂದ ಒಳ್ಳೇದಾಗುತ್ತೆ ಅನ್ನೋದೇ ಈ ಆಯನ್ನ ಲೆಕ್ಕಾಚಾರ. ನಂತರ ಇಯಾನ್ ಪ್ರೆಗ್ನೆಂಟ್ ಝೋಂಬಿ ಶವನ ತಗೊಂಡೋಗಿ ಸುಟ್ಟು ಅದರ ಮೂಳೆನ ಅದೇ ಟೆಂಪಲ್ ಹತ್ರ ಇಡ್ತಾನೆ. ಅದನ್ನ ಚಿಟ್ಟೆ ಶೇಪಲ್ಲಿ ಮಾಡಿದ್ದ. ಬಿಕಾಸ್ ಚಿಟ್ಟೆ ಒಂದು ಪುನರ್ಜನ್ಮದ ಸಂಕೇತ. ಸತ್ತವರೆಲ್ಲ ಪುನರ್ಜನ್ಮ ಪಡ್ಕೊಳ್ಳಿ ಎಂಬುದು ಅವನ ಉದ್ದೇಶ. ಅದಾದ ನಂತರ ಇಯಾನ್ ಸೀದಾ ತನ್ನ ಬಂಕರ್ ಮನೆಗೆ ಹೋಗ್ತಾನೆ. ಯುದ್ಧ ಟೈಮ್ ಅಲ್ಲಿ ಮಾಡಿದಂತ ಒಂದು ಅಂಡರ್ ಗ್ರೌಂಡ್ ಮನೆ ಅದು. 28 ವರ್ಷಗಳಿಂದ ಅವನು ಅಲ್ಲೇ ವಾಸವಿದ್ದ. ಅಲ್ಲಿ ನಮಗೆ ಕೆಲವು ಬುಕ್ ಆಗಿ ಫೋಟೋ ಎಲ್ಲ ತೋರುತ್ತೆ. ಫೋಟೋಸ್ ಎಲ್ಲ ಅವನ ಫ್ಯಾಮಿಲಿದು. ಝೋಂಬಿ ಅಟ್ಯಾಕ್ ಇಂದ ಎಲ್ಲ ಸತ್ತೋಗಿದ್ರು. ಆ ಬುಕ್ಸ್ ಏನಿದೆ ಅದರ ಹೆಲ್ಪ್ ಇಂದಾನೆ ಅವನು ಈ ಡ್ರಗ್ ನೆಲ್ಲ ಮಾಡ್ತಿರೋದು. ಹಾಗೆ ಅಲ್ಲಿ ಮೆಕ್ಯಾನಿಕಲ್ ಮ್ಯೂಸಿಕಲ್ ಪ್ಲೇಯರ್ ಕೂಡ ಇದೆ. ಅದೇನೆ ಅವನ ಇಷ್ಟು ವರ್ಷ ಜೀವಂತವಾಗಿಟ್ಟಿದ್ದು. ಅದಕ್ಕೆ ಅವನು ಯಾವಾಗ್ಲೂ ಸಾಂಗ್ ಆಡ್ತಾ ಇರೋದು. ಎನಿವೇ ಅದರ ನೆಕ್ಸ್ಟ್ ಡೇ ಮತ್ತೆ ಪುನಃ ಇವನ ಹತ್ತಿರ ಅದೇ ಝೋಂಬಿ ಬರುತ್ತೆ ಡ್ರಗ್ಗೋಸ್ಕರ. ಬಟ್ ಇವನು ಒಂದ್ ಟೆಸ್ಟ್ ಮಾಡ್ತಾನೆ. ಕೊಡದೇ ಇದ್ರೆ ಅದೇನ್ ಮಾಡುತ್ತೆ ಅಂತ ನೋಡೇ ಬಿಡುವಂತ ಸುಮ್ನೆ ನಿಂತ್ಕೋತಾನೆ. ಆ ಝೋಂಬಿ ಏನೋ ಅಟ್ಯಾಕ್ ಮಾಡೋ ರೀತಿ ಬರುತ್ತೆ. ಬಟ್ ಅವನಿಗೆ ಏನು ಕೂಡ ಮಾಡಲ್ಲ. ಲೈಕ್ ಇಲ್ಲಿ ಅವ್ರ ಮಧ್ಯೆ ಒಂದು ಬಾಂಡ್ ಬೆಳೆದಿದೆ. ಅದರಿಂದ ಅವನಿಗೆ ಖುಷಿಯಾಗಿ ಡ್ರಗ್ನ ಇಂಜೆಕ್ಟ್ ಮಾಡ್ತಾನೆ. ಹಾಗೆ ಅವರಿಬ್ಬರು ಕೂತು ಮಾತಾಡ್ತಾ ಹೋಗ್ತಾರೆ. ಮಾತಾಡೋದು ಆಯನ್ ಒಬ್ಬನೇ. ಆದ್ರೆ ಅವನಿಗೊಂದು ಆಸೆ ಇದೆ. ಒಂದೇ ಒಂದು ಪದನ ಝೋಂಬಿ ಬಾಯಿಂದ ಕೇಳೋದು. ಯಾಕಂದ್ರೆ ಝೋಂಬಿ ಮಾತಾಡಿದ್ರೆ ರೇಜ್ ವೈರಸ್ ಸಂಪೂರ್ಣವಾಗಿ ಬ್ರೈನ್ ಡಿಸ್ಟ್ರಾಯ್ ಮಾಡಿಲ್ಲ, ಈ ಡ್ರಗ್ ಮೂಲಕ ಕ್ಯೂರ್ ಮಾಡ್ಬೋದಂತ. ಬಟ್ ಆ ಝೋಂಬಿ ಒಂದೇ ಒಂದು ಮಾತು ಕೂಡ ಆಡಲ್ಲ. ನಿನ್ನ ಪಾಸ್ಟ್ ಬಗ್ಗೆ ಏನಾದ್ರೂ ಗೊತ್ತುಂಟ ಅಂತ ಕೇಳ್ತಾನೆ. ಆವಾಗ ಕೂಡ ಅವನ್ ಬಾಯಿಂದ ಒಂದೇ ಒಂದು ಮಾತ್ ಬರಲ್ಲ. ಆಮೇಲೆ ಇವನೊಂದು ಟೆಸ್ಟ್ ಮಾಡ್ತಾನೆ. ಖುದ್ದು ತಾನೇ ಡ್ರಗ್ ನ ತಗೊಂಡು ಅಲ್ಲೇ ಮಲಗ್ತಾನೆ. ಇಫ್ ಇನ್ ಕೇಸ್ ಝೋಂಬಿಯ ಡ್ರಗ್ ನ ಎಳಿದ ನಂತರ ಮತ್ತೆ ಝೋಂಬಿ ಆದಾಗ ಅದೇನಾದ್ರೂ ಇವನ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಡ್ರಗ್ ಫೇಲ್ ಅಂತ, ಇಲ್ಲಾಂದ್ರೆ ವರ್ಕಿಂಗ್ ಅಂತ. ಅಂಡ್ ಶಾಕಿಂಗ್ಲಿ ಇವನು ಜೀವಂತವಾಗಿ ಎಚ್ಚರಗೊಳ್ತಾನೆ. ದಟ್ ಮೀನ್ಸ್ ವರ್ಕಿಂಗ್ ಆಗ್ತಿದೆ ಅಂತ. ಅದರಿಂದ ಅವನಿಗೆ ತುಂಬಾ ಖುಷಿಯಾಗುತ್ತೆ. ಆವತ್ತಿಂದ ಅವರಿಬ್ಬರ ಮಧ್ಯೆ ದೋಸ್ತಿ ಬೆಳೆಯುತ್ತೆ. ಈ ಕಡೆ ಇಯಾನ್ ಡ್ರಗ್ ದಾನ್ ಮಾಡಿ ಸ್ಯಾಮ್ಸನ್ಗೆ ಕೊಡ್ತಿದ್ರೆ ಸ್ಯಾಮ್ಸನ್ ಇಯಾನ್ಗೆ ಗಿಫ್ಟ್ನೆಲ್ಲ ತಗೊಂಡ್ ಬರ್ತಿದ್ದ. ಲೈಕ್ ಜಿಂಕೆಯ ತಲೆ ಅದನ್ನೆಲ್ಲ. ಈ ಸ್ಯಾಮ್ಸನ್ ಅಲ್ಲೂ ಕೂಡ ಕೆಲವು ಬದಲಾವಣೆ ಆಗಿದ್ದವು. ಲೈಕ್ ಅವನು ಆಯನ್ ಒಟ್ಟಿಗೆ ಡ್ಯಾನ್ಸ್ ಮಾಡ್ತಿದ್ದ. ಹಾಗೆ ಮಳೆ ನೀರನ್ನ ಸೆನ್ಸ್ ಮಾಡ್ತಿದ್ದ. ನೆಕ್ಸಿನಲ್ಲಿ ಕಾಡೊಳಗೆ 3 ಜನ ಆಹಾರ ಹುಡುಕ್ತಾ ಬಂದಿರ್ತಾರೆ. ಅವ್ರ ಹೆಸರು ಕ್ಯಾಥಿ, ಟಾಮ್ ಹಾಗೆ ಜೋನಸ್ ಅಂತ. ಕ್ಯಾಥಿ ಪ್ರೆಗ್ನೆಂಟ್ ಆಗಿದ್ಲು. ಆವಾಗಲ್ಲಿ ಒಂದು ಝೋಂಬಿ ಅವರ ಕಣ್ಣಿಗೆ ಬೀಳುತ್ತೆ. ಅದು ಅದರ ಪಾಡಿಗೆ ಹೋಗ್ತಿತ್ತು. ಕ್ಯಾಥಿ ಹೇಳ್ತಾಳೆ ಅದಕ್ಕೇನೋ ಮಾಡೋದು ಬೇಡ ಅಂತ. ಬಡಿ ಜೋನಸ್ ಕೇಳದೆ ಅದ್ರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆವಾಗದು ಜೋರಾಗಿ ಕೂಗಿ ಉಳಿದ ಝೋಂಬಿನೆಲ್ಲ ಕರೆಯುತ್ತೆ. ಭಯದಲ್ಲಿ ಕ್ಯಾಥಿ ಜೋನಸ್ನ ಬಿಟ್ಟು ಟಾಮ್ನ ಕರ್ಕೊಂಡು ಅಲ್ಲಿಂದ ಓಡಿ ಹೋಗ್ತಾಳೆ. ಜೋನಸ್ ಮೇಲೆ ಝೋಂಬಿ ಅಟ್ಯಾಕ್ ಆಗುತ್ತೆ. ಅವನು ಓಡ್ತಾನಾದ್ರೂ ಸಾಧ್ಯವಾಗುದಿಲ್ಲ. ಅವನು ಬರೀ ಝೋಂಬಿಗಳ ರಕ್ತ ತಾಗಿ ಇನ್ಫೆಕ್ಟ್ ಆಗ್ತಾನೆ. ಝೋಂಬಿಗಳು ಬೈಟ್ ಮಾಡ್ಬೇಕಂತಿಲ್ಲ, ಅವುಗಳ ರಕ್ತ ತಾಗಿದ್ರೆ ಸಾಕು ಝೋಂಬಿ ಆಗ್ತಾರೆ. ಅವನು ರಕ್ತದ ವಾಮಿಟ್ ಮಾಡ್ತಾನೆ. ಇವನ್ ಅದರಿಂದ ಕೂಡ ಮುಂದೆ ಯಾರಾದ್ರೂ ಝೋಂಬಿ ಆಗ್ಬೋದು. ಎನಿವೇ ಟಾಮ್ ಹಾಗೆ ಕ್ಯಾಥಿ ತಪ್ಪಿಸ್ಕೊಂಡು ತಮ್ಮ ಫಾರ್ಮ್ ಹತ್ತಿರ ಬರ್ತಾರೆ. ನಂತರ ಫಾರ್ಮ್ ಗೇಟ್ ನ ಲಾಕ್ ಮಾಡಿ ಸೀದಾ ಮನೆಗೆ ಹೋಗ್ತಾರೆ. ಅಲ್ಲಿ ಹೊರಗಡೆ ನಿಂತಿದ್ದ ಅವರ ಅರ್ಜ ಜಾರ್ಜ್ ಎಂಬಾತ ಮನೆಗೆ ಗೆಸ್ಟ್ ಗಳು ಬಂದಿದ್ದಾರೆ ಅಂತ ಹೇಳ್ತಾನೆ. ಆ ಗೆಸ್ಟ್ ಗಳು ಬೇರೆ ಯಾರು ಅಲ್ಲ, ಅದೇ ಜಿಮ್ಮಿಯ ಗುಂಪಿನವರು. ಅವರು ಮನೆ ಒಳಗೆ ಕೂತು ಊಟ ಮಾಡ್ತಿರ್ತಾರೆ. ಆ ಮನೆಯಲ್ಲಿ ಇನ್ನೂ ಇಬ್ಬರಿದ್ದಾರೆ, ಜೇನ್ ಹಾಗೆ ಮ್ಯಾಥ್ಯೂ ಅಂತ. ನಂತರ ಜಿಮ್ಮಿ ಅದೇ ಸೈತಾನ್ ನ ವಿಷಯನ ಹೇಳ್ತಾ ಹೋಗ್ತಾನೆ. ಸೈತಾನ್ ನನ್ನ ತಂದೆ, ಅದೇ ನನ್ನ ಭೂಮಿಗೆ ಕಳಿಸಿದ್ದು ನಿಮ್ಮನ್ನೆಲ್ಲ ಕೊಲ್ಲೋಕೆ ಅಂತ. ಆಕ್ಚುಲಿ ಅವನ ಉದ್ದೇಶ ಅಂದ್ರೆ
ಅವನ ಪ್ರಕಾರ ವೈರಸ್ ನ ಭೂಮಿಗೆ ಕಳಿಸಿ ಎಲ್ಲರೂ ಸಾಯೋವಾಗೆ ಮಾಡಿದ್ದು ಸೈತಾನ್. ಇಫ್ ಇನ್ ಕೇಸ್ ಆ ವೈರಸ್ ಇಂದ ಯಾರಾದ್ರೂ ಸಾಯದೇ ಇದ್ರೆ ಅವ್ರನ್ನ ಸಾಯಿಸಿ ಅವರ ಆತ್ಮನ ಸೈತಾನ್ಗೆ ಅರ್ಪಣೆ ಮಾಡೋದೇ ಈ ಗುಂಪಿನವರ ಕೆಲಸ. ಅವರು ಆ ಒಂದು ಪ್ರೊಸೆಸ್ಗೆ ಚಾರಿಟಿ ಅಂತ ಹೆಸರಿಟ್ಟಿದ್ದಾರೆ. ಅನಿವೇ ಇದನ್ನೆಲ್ಲ ಕಂಡು ಸಾಕಾಗಿ ಮ್ಯಾಥ್ಯೂ ಅಲ್ಲಿದ್ದ ಕುದಿತಿರುವ ನೀರನ್ನ ಇವ್ರ ಮೇಲೆ ಹಾಕ್ತಾನೆ. ಆದ್ರೆ ಏನು ಕೂಡ ಆಗಲ್ಲ. ಬದಲಾಗಿ ಜಿಮ್ಮಿ ಹಾಗೆ ಮೆಂಬರ್ಸ್ ಅವ್ರನ್ನೆಲ್ಲ ಬಂದಿ ಮಾಡಿ ಒಂದು ಶೆಡ್ ಅಲ್ಲಿ ಕೂಡಿ ಹಾಕ್ತಾರೆ. ಬಟ್ ಕ್ಯಾತಿ ಮಾತ್ರ ತಪ್ಪಿಸ್ಕೊಂಡು ಓಡಿ ಹೋಗ್ತಾಳೆ. ನಂತರ ಈ ಜಿಮ್ಮಿ ಇಂಕ್ ಹತ್ತಿರ ಪಕ್ಕದಲ್ಲಿ ಯಾವ್ದಾದ್ರು ಪ್ಲೇಸ್ ಇದೆಯಾ ಸ್ಟೇ ಆಗೋಕೆ ಅಂತ ನೋಡ್ಕೊಂಬ ಅಂತ ಹೇಳ್ತಾನೆ. ಅದರಿಂದ ಅವಳಿಗೆ ಬೇಜಾರಾಗುತ್ತೆ. ಚಾರಿಟಿಲಿ ಪರ್ಫಾರ್ಮ್ ಮಾಡ್ಲಿಕ್ಕಾಗಲ್ಲ ಅಂತ ಜಿಮ್ಮಿ ಮೇಲೆ ಕೋಪ ಬರುತ್ತೆ. ಹಾಗೆ ಅವನ ಮೇಲಿಂದ ನಂಬಿಕೆ ಕೂಡ ಅವಳಿಗೆ ಕಡಿಮೆ ಆಗುತ್ತಾ ಬರುತ್ತೆ. ಆವಾಗ ಅವಳ ದಾರಿಗೆ ಅದೇ ಝೋನಸ್ ಝಾಂಬಿ ಬರುತ್ತೆ. ಇವಳು ಹೆದರದೆ ಅದನ್ನ ಕೊಂದು ಮುಂದೆ ಹೋಗ್ತಾಳೆ. ಹಾಗೆ ಒಂದ್ ಕಡೆ ದುರ್ಬಿನ್ ಹಾಕಿ ದೂರ ನೋಡಿದಾಗ ಅಲ್ಲವಳಿಗೆ ಅದೇ ಬೋನ್ ಟೆಂಪಲ್ ಹತ್ತಿರ ಇಯಾನ್ ಆಗಿ ಸ್ಯಾಮ್ಸನ್ ಡ್ಯಾನ್ಸ್ ಮಾಡೋದು ತೋರುತ್ತೆ. ಇವಳು ಅನ್ಕೋತಾಳೆ ಮೋಸ್ಟ್ಲಿ ಅವನೇ ಸೈತಾನ್ ಇರ್ಬೇಕು. ಮೈ ಬಣ್ಣ ಬೇರೆ ಆರೆಂಜ್ ಇದೆ, ಮೂಳೆಗಳ ಸ್ಮಾರಕ ಇದೆ. ಅದಲ್ಲದೆ ಝೋಂಬಿ ಒಟ್ಟಿಗೆ ಡ್ಯಾನ್ಸ್ ಮಾಡ್ತಿದ್ದಾನಂದ್ರೆ ಅವನೇ ಮೋಸ್ಟ್ಲಿ ಸೈತಾನ ತಂದ್ಕೊಂಡು ಅಲ್ಲಿಂದ ವಾಪಸ್ ಹೋಗ್ತಾಳೆ. ಈ ಕಡೆ ಶೆಡ್ ಅಲ್ಲಿ ಮೆಂಬರ್ಸ್ ಮಾಸ್ಕ್ ಹಾಕಿ ರಿಚುವಲ್ ಮಾಡ್ತಿರ್ತಾರೆ. ಟಾಮ್ ಬಿಟ್ಟು ಎಲ್ಲರ ಚರ್ಮನ ಕಿತ್ತು ತೆಗಿತಿರ್ತಾರೆ. ಅದನ್ನೆಲ್ಲ ಕಂಡು ಸ್ಪೈಕ್ಗೆ ಆಮಿಟ್ ಬಂದು ಅದೇ ಕೂಡಲೇ ಹೊರ ಬರ್ತಾನೆ. ಆಗಲ್ಲಿಗೆ ಇಂಕ್ ಬರ್ತಾಳೆ. ಹಾಗೆ ಅವನ್ನ ಒಳಗೋಗುವಂತ ಕರೀತಾಳೆ. ಆದ್ರೆ ಅವನ್ ಬರ್ಲಿಕ್ಕೆ ರೆಡಿ ಇದ್ದಿರುದಿಲ್ಲ. ಅವನ್ ಮುಖ ನೋಡಿ ಇವಳಿಗೆ ಗೊತ್ತಾಗುತ್ತೆ ಹುಡುಗ ಹೆದರಿದ್ದಾನೆ. ಇವನೊಟ್ಟಿಗೆ ಹೊರಗಿರೋದೇ ಬೆಸ್ಟ್ ಅಂತ ಅಲ್ಲೇ ಕೂತ್ಕೋತಾಳೆ. ಈ ಕಡೆ ಬೋನ್ ಟೆಂಪಲ್ ಹತ್ತಿರ ಇಯಾನ್ ಆಗಿ ಸ್ಯಾಮ್ಸನ್ ಕೂತಿದ್ದಾಗ ಇಯಾನ್ ಹೇಳ್ತಾನೆ ಮಾರ್ಫಿನ್ ಡ್ರಗ್ ಖಾಲಿಯಾಗಿದೆ, ಇನ್ನು ಅದನ್ನ ಮಾಡೋಕ್ಕಾಗಲ್ಲ ಅಂತ. ಆದ್ರೆ ಸ್ಯಾಮ್ಸನ್ಗೆ ನೆಮ್ಮದಿ ಬೇಕಿತ್ತು. ಅದಿರೋದು ಒಂದರಲ್ಲೇ, ಅದು ಸಾವಲ್ಲೆ ಅಂತ. ಅವನಿಗೆ ಇನ್ನೇನು ವಿಷ ಕೊಡ್ಬೇಕು. ಆವಾಗ ಸ್ಯಾಮ್ಸನ್ ಮಾತಾಡ್ತಾನೆ ಮೂನ್ ಅಂತ. ಅದರಿಂದ ಇಯಾನ್ಗೆ ತುಂಬಾ ಖುಷಿಯಾಗುತ್ತೆ. ಇದರ ಅರ್ಥ ರೇಜ್ ವೈರಸ್ ನ ಗುಣ ಮಾಡಬಹುದಂತ ಪ್ರೂವ್ ಆಗಿತ್ತು. ಈ ಕಡೆ ಜಿಮ್ಮಿ ಟಾಮ್ ಹತ್ತಿರ ಒಂದು ಆಫರ್ ಕೊಡ್ತಾನೆ. ನೋಡೋಕೊಳ್ಳೆ ಫೈಟ್ ತರ ಇದ್ದೀಯಾ, ಈ 7 ಜನರಲ್ಲಿ ವೀಕ್ ಇರುವ ಯಾರಾದ್ರೂ ಒಬ್ಬರನ್ನ ಚೂಸ್ ಮಾಡಿ ಗೆದ್ರೆ ನೆಕ್ಸ್ಟ್ ಮೆಂಬರ್ ನೀನೆ ಅಂತ. ಟಾಮ್ ಅದಕ್ಕೆ ಜಿಮ್ಮಿ ಮಾನ ಸೆಲೆಕ್ಟ್ ಮಾಡ್ತಾನೆ. ಅವಳು ವೀಕ್ ಅಂತ, ಬಟ್ ಆಕ್ಚುಲಿ ಸ್ಟ್ರಾಂಗ್ ಇರುವುದೇ ಅವಳು ಟಾಮ್ ಮೇಲೆ ಭೀಕರವಾಗಿ ಹಲ್ಲೆ ಮಾಡ್ತಾ ಲಾಸ್ಟ್ ಅಲ್ಲಿ ಇನ್ನೇನು ಅವನ ಪ್ಯಾಂಟ್ ನ ಬಿಚ್ಚಿ ಚರ್ಮನ ಬಿಚ್ಚಬೇಕು. ಆವಾಗ ಅವಳ ತಲೆಗೆ ಹಿಂದಿಂದ ಒಂದು ಹುಕ್ ಬಂದು ಹೊಡೆಯುತ್ತೆ. ಅವಳಲ್ಲೇ ಸತ್ತೋಗ್ತಾಳೆ. ಆಕ್ಚುಲಿ ಅದನ್ನ ಬಿಸಾಡಿದ್ದು ಶೆಡ್ ಮೇಲೆ ನಿಂತು ಆವಾಗಿಂದ ಒಬ್ಸರ್ವ್ ಮಾಡ್ತಿದ್ದ ಕ್ಯಾತಿ. ಎಲ್ಲರೂ ಕ್ಯಾತಿನ ಹಿಡಿಯೋಕೆ ಮುಂದಾಗ್ತಾರೆ. ಬಟ್ ಅವಳೇಗೋ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಈ ಕಡೆ ಟಾಮ್ ಅಲ್ಲಿದ್ದ ಗ್ಯಾಸ್ ಟ್ಯಾಂಕ್ ಮೂಲಕ ಬೆಂಕಿ ಹಚ್ಚಿ ಒಬ್ಬ ಮೆಂಬರ್ನ ಕೊಲ್ತಾನೆ. ಆಗ ಜಿಮ್ಮಿ ಜಾನ್ಸ್ ಬಾಣದ ಮೂಲಕ ಟಾಮ್ಗೆ ಶೂಟ್ ಮಾಡ್ತಾನೆ. ಸಾಯೋ ಮುಂಚೆ ಟಾಮ್ ತನ್ನ ಫ್ಯಾಮಿಲಿ ಮೆಂಬರ್ಸ್ ನ ಕೂಡ ಬೆಂಕಿ ಹಚ್ಚಿ ಕೊಲ್ತಾನೆ. ಯಾಕಂದ್ರೆ ಈ ತರ ನರಳಿ ಸಾಯೋದಕ್ಕಿಂತ ಒಮ್ಮೆಲೆ ಸಾಯಿಸಿ ಮುಕ್ತಿ ಕೊಡುವುದೇ ಲೇಸು ಅಂತ. ನಂತರ ಜಿಮ್ಮಿ ಸ್ಪೈಕ್ ಹತ್ತಿರ ಓಡಿ ಹೋದ ಕ್ಯಾತಿನ ಹುಡುಕಿ ಕೊಲ್ಲುವಂತ ಕಳಿಸ್ತಾನೆ. ಆದ್ರೆ ಸ್ಪೈಕ್ ಅವಳನ್ನ ಕೊಲ್ಲಲ್ಲ, ಬದಲಾಗಿ ರಿಕ್ವೆಸ್ಟ್ ಮಾಡ್ತಾನೆ ನನ್ನ ಕೂಡ ಕರ್ಕೊಂಡೋಗುವಂತ. ಆದ್ರೆ ಕ್ಯಾತಿಗೆ ನಂಬಿಕೆ ಬರಲ್ಲ. ಮೊದಲೇ ಅವನ ಕಡೆಯವನು ಇವನ ನಂಬಾರ್ದಂತ ಅವನ ತಳ್ಳಿ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಈ ಕಡೆ ವಾಪಸ್ ಬಂದ ಸ್ಪೈಕ್ ಹತ್ತಿರ ಜಿಮ್ಮಿ ಎಲ್ಲಿ ಅವಳಂತ ಕೇಳಿದಾಗ ಅವನ್ ಸುಳ್ಳು ಹೇಳ್ತಾನೆ, ನಾನೇ ಅವಳನ್ನ ಕೊಂದು ಬಿಸಾಡಿದೆ ಅಂತ. ಆಗ ಜಿಮ್ಮಿ ಫಾಗ್ ಬಂದು ಸ್ಪೈಕ್ ಮೇಲೆ ಎಗರಾಡ್ತಾನೆ. ಇವನಿಂದನೇ ಎಲ್ಲ ಸತ್ತಿದ್ದು. ಇವನ್ ಒಳಗಿದ್ದಿದ್ರೆ ಟಾಮ್ ಇವನ್ನ ಚೂಸ್ ಮಾಡ್ತಿದ್ದ, ಆವಾಗ ಇಷ್ಟೆಲ್ಲ ಆಗ್ತಾನಿರ್ಲಿಲ್ಲ ಅಂತ. ಇಲ್ಲಿ ಜಿಮ್ಮಿಗೆ ಸ್ಪೈಕ್ ಹೇಳಿದ ಮಾತಿನ ಮೇಲೆ ನಂಬಿಕೆ ಬರಲ್ಲ. ಡೈರೆಕ್ಟ್ ಆಗಿ ಸೈತಾನ್ ಹತ್ತಿರ ಇದರ ಇತ್ಯರ್ಥ ಆಗ್ಬೇಕಂತ ಹೇಳ್ತಾನೆ. ಆಗ ಜಿಮ್ಮಿ ಹಿಂಗೆ ಗೊತ್ತಾಗುತ್ತೆ ಇವರು ಸ್ಪೈಕ್ ನ ಕೊಲ್ಲೋ ಪ್ಲಾನ್ ಮಾಡ್ತಿದ್ದಾರಂತ. ಅದೇ ಕೂಡಲೇ ಮಧ್ಯಭಾಯ ಆಗ್ತಾಳೆ. ಹೌದು, ಇದರ ಇತ್ಯರ್ಥ ಸೈತಾನೆ ಮಾಡ್ಬೇಕು, ಖುದ್ದು ಅದರ ಮುಂದೆನೆ ಆಗ್ಬೇಕಂತ. ಆ ಮಾತು ಕೇಳಿ ಜಿಮ್ಮಿಗೆ ಶಾಕ್ ಆಗುತ್ತೆ. ನಾನೇ ಖುದ್ದು ಇಲ್ಲಿವರೆಗೆ ಸೈತಾನ ನೋಡಿಲ್ಲ, ಅದು ಅಸಾಧ್ಯ ಅಂತ. ಆವಾಗ ಜಿಮ್ಮಿ ನಾ ಕಂಡಿದ್ದೇನೆ ಅಂತ ಆವಾಗಷ್ಟೇ ಅವಳು ಕಂಡಿದ್ದ ಈ ಎಲ್ಲಾ ವಿಷಯನ ಅವನ ಹತ್ತಿರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾಳೆ. ಜಿಮ್ಮಿಗೂ ಕ್ಯೂರಿಯಾಸಿಟಿ ಆಗುತ್ತೆ, ಅದ್ಯಾರಂತ ನೋಡೇ ಬಿಡು ಅಂತ ಅವನ್ ಡಿಸೈಡ್ ಮಾಡ್ತಾನೆ. ಅದರ ನೆಕ್ಸ್ಟ್ ಡೇ ಬೆಳಗ್ಗೆ ಸ್ಯಾಮ್ಸನ್ ತೋರಿಸ್ತಾರೆ. ಅವನು ಇವಾಗ ರಿಕವರ್ ಆಗ್ತಾ ಬರ್ತಿದ್ದ. ಇಷ್ಟು ದಿನ ಡ್ರೆಸ್ ಇಲ್ಲದೆ ತಿರುಗುತ್ತಿದ್ದವನಿಗೆ ನಾಚಿಕೆ ಫೀಲ್ ಆಗಿ ತುಂಡು ಬಟ್ಟೆನ ತೊಟ್ಟಿದ್ದ. ಅದಲ್ಲದೆ ರಕ್ತನ ಮೈ ತುಂಬೆಲ್ಲ ಹಾಕೋತಿದ್ದವನು ಈಗ ಒಂದು ಸಣ್ಣ ಹಣ್ಣು ತಿಂದು ಕೈ ಗಲೀಜಾಯ್ತಂತ ಕೈನ ಒರೆಸ್ಕೋತಿದ್ದಾನೆ. ಇದಲ್ವಾ ಚೇಂಜಸ್ ಅಂದ್ರೆ. ಎನಿವೇ ಈ ಕಡೆ ಜಿಮ್ಮಿ ಗ್ರೂಪ್ ಒಟ್ಟಿಗೆ ಟೆಂಪಲ್ ಹತ್ತಿರ ಬಂದು ದೂರದಿಂದ ಅಬ್ಸರ್ವ್ ಮಾಡ್ತಾನೆ. ಆಯನ್ನ ಕಂಡು ಅವನಿಗೆ ಕನ್ಫ್ಯೂಸ್ ಆಗುತ್ತೆ. ಆದ್ರೆ ಇವ್ರ ಮುಂದೆ ಮರ್ಯಾದೆ ಹೋಗ್ಬಾರ್ದಂತ ಇವರೇ ಸೈತಾನ್, ಇದೇ ಅವರ ಟೆಂಪಲ್, ಈ ತರ ತುಂಬಾ ಟೆಂಪಲ್ ಪರ್ವತದ ಮೇಲಿದೆ ಅಂತೆಲ್ಲ ಬಿಲ್ಡಪ್ ತಗೋತಾನೆ. ನಂತರ ಅವ್ರನ್ನೆಲ್ಲ ಬಿಟ್ಟು ಒಬ್ಬನೇ ಆಯನ್ ಇದ್ದಲ್ಲಿ ಹೋಗ್ತಾನೆ.
ಬಿಕಾಸ್ ಇವ್ರನ್ನೆಲ್ಲ ಅಲ್ಲಿ ಕರ್ಕೊಂಡೋಗೋ ಮುಂಚೆ ಅಲ್ಲೋಗಿ ಅವನ ಹತ್ರ ಸೆಟ್ಟಿಂಗ್ ಮಾಡುವಂತ. ಜಿಮ್ಮಿಗೆ ಆ ಮೂಳೆಗಳ ಸ್ಮಾರಕ ನೋಡಿ ಚೂರ್ ಭಯ ಆಗುತ್ತೆ. ಇಫ್ ಇನ್ ಕೇಸ್ ಅವನು ನಿಜವಾದ ಸೈತಾನ್ ಆದ್ರೆ ಏನಪ್ಪ ಮಾಡುದಂತ. ಆದ್ರೂ ಸ್ವಲ್ಪ ಧೈರ್ಯ ತಗೊಂಡೋಗಿ ಮಾತಾಡಿಸ್ತಾನೆ. ಮಾತಾಡಿ ಆದ್ಮೇಲೆ ಜಿಮ್ಮಿ ಗೊತ್ತಾಗುತ್ತೆ ಅವನು ಯಾವುದೇ ಸೈತಾನ್ ಅಲ್ಲ, ಅವನೊಬ್ಬ ಡಾಕ್ಟರ್ ಅಂತ. ಹಾಗೆ ಇಲ್ಲಿ ಅವರಿಬ್ಬರ ದೃಷ್ಟಿಕೋನದ ಬಗ್ಗೆ ಹೇಳಲೇಬೇಕು. ಜಿಮ್ಮಿ ಪ್ರಕಾರ ಇಷ್ಟಕ್ಕೆಲ್ಲ ಕಾರಣ ಸೈತಾನ್, ಆದ್ರೆ ಇಯಾನ್ ಪ್ರಕಾರ ಇದಕ್ಕೆಲ್ಲ ಕಾರಣ ವೈರಸ್ ಸೈನ್ಸ್ ಇಂದ ಆಗಿದ್ದು ಅಂತ. ಅಂದ್ರೆ ಒಬ್ಬ ನಾಸ್ತಿಕ ಹಾಗೆ ಆಸ್ತಿಕ ನಡುವೆ ಮಾತುಕತೆ. ಬಟ್ ಪಾಯಿಂಟ್ ಟು ಬಿ ನೋಟೆಡ್, ಇಲ್ಲಿ ನಂಬಿಕೆ ಇರೋದು ದೇವ್ರಿದಲ್ಲ, ದೆವ್ವದ್ದು. ಹಾಗೆ ಜಿಮ್ಮಿ ತನ್ನ ಬಗ್ಗೆನೂ ಹೇಳ್ತಾ ಹೋಗ್ತಾನೆ, ನಾನೊಬ್ಬ ಸೈತಾನ್ ಮಗ, ನಂಗೆ ಸೈತಾನ್ ಆದೇಶ ಕೊಡುತ್ತೆ ಹಾಗೆ ಅಂತೆಲ್ಲ. ಇಯಾನ್ಗೆ ಇವನೊಬ್ಬ ಸೈಕಿಕ್ ಪೇಷಂಟ್ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಒಬ್ಬ ಡಾಕ್ಟರ್ ಇಂದ ತಾನೇ ಪೇಷಂಟ್ ನ ಕಂಡುಹಿಡಲಿಕ್ಕಾಗುದು. ಎನಿವೇ ನಂತರ ಜಿಮ್ಮಿ ಅವನ ಹತ್ತಿರ ಒಂದು ಕೆಲಸ ಹೇಳ್ತಾನೆ. ಲೈಕ್ ನನ್ನ ಕೆಲವು ಸದಸ್ಯರಿದ್ದಾರೆ, ಅವರೆಲ್ಲ ನೀವೇ ಸೈತಾನ್ ಅಂತ ನಂಬಿದ್ದಾರೆ, ನೀನು ಸೈತಾನ್ ತರ ಆಕ್ಟ್ ಮಾಡ್ಬೇಕು, ಕೆಲವೊಂದು ವಿಷಯ ಹೇಳ್ತೇನೆ, ಅವ್ರು ಬಂದಾಗ ಹೇಳ್ಬೇಕಂತ ಧಮ್ಕಿ ಹಾಕ್ತಾನೆ. ಇಯಾನ್ ಕೂಡ ಒಪ್ಕೋತಾನೆ. ಸರಿ, ನಾಳೆ ನೈಟ್ ಕರ್ಕೊಂಡ್ ಬಾ, ನನ್ನ ಜಲಕ್ನ ತೋರಿಸ್ತೇನೆ ಅಂತ. ಈ ಕಡೆ ಜಿಮ್ಮಿ ಇಂಕ್ ಮರದ ಮೇಲೆ ಕೆ ಅಂತ ಬರೆತಿದ್ದಾಳೆ. ಮೋಸ್ಟ್ಲಿ ಅದು ಅವಳ ಹೆಸರ ಮೊದಲ ವರ್ಡ್ ಇರ್ಬೋದು. ಅವಳಿಗೆ ತನ್ನ ಒರಿಜಿನಲ್ ಐಡೆಂಟಿಟಿಯ ನೆನಪಾಗ್ತಿರ್ಬೋದು. ಆಗ ಸ್ಪೈಕ್ ಕೇಳ್ತಾನೆ, ಅವರು ಸೈತಾನ್ ಅಲ್ದೇ ಇದ್ರೆ ಏನ್ ಮಾಡುದಂತ. ಅದಕ್ಕೆ ಜಿಮ್ಮಿ ಇಂಕ್ ಫುಲ್ ಕಾನ್ಫಿಡೆನ್ಸ್ ಆಗಿ ಹೇಳ್ತಾಳೆ, ಅವನೇ ಸೈತಾನ್ ಅಂತ. ಬಿಕಾಸ್ ಮೂಳೆಗಳ ಟೆಂಪಲ್ ಅವನ ಮೈ ಬಣ್ಣ ಝೋಂಬಿಯೊಟ್ಟಿಗೆ ಮಾತಾಡೋದು ಅದೆಲ್ಲ ನಾರ್ಮಲ್ ಮನುಷ್ಯನ ಕೈಯಲ್ಲಿ ಸಾಧ್ಯ ಇಲ್ಲ, ಅವನು ಗ್ಯಾರಂಟಿಯಾಗಿ ಸೈತಾನೆ ಅಂತ. ಹಾಗೆ ಅವಳು ಜಿಮ್ಮಿ ಬಾಗಿದ್ದ ಕೆಲವು ಸಂದೇಹನ ಹೊರಗಾಗ್ತಾಳೆ. ಅವಳಿಗೆ ಡೌಟ್ ಇತ್ತು, ಜಿಮ್ಮಿ ನಿಜವಾಗ್ಲೂ ಸೈತಾನ್ ಮಗ ಅಲ್ಲ, ಅವನು ನಮ್ಮನ್ನೆಲ್ಲ ಫೂಲ್ ಮಾಡ್ತಿದ್ದಾರಂತ. ಯಾಕಂದ್ರೆ ಈ ಟೆಂಪಲ್ನ ಅವನು ಕನಸಲ್ಲಿ ಕೂಡ ನೋಡಿರ್ಲಿಕ್ಕಿಲ್ಲ. ನಮ್ಮ ಹತ್ರ ಸುಮ್ಮನೆ ಇದೇ ತರದ ಟೆಂಪಲ್ ಪರ್ವತದ ಮೇಲಿದೆ ಹಾಗಿದೆ ಅಂತ ಬಿಲ್ಡಪ್ ತಗೋತಿದ್ದಾನಂತ ಅವಳು ಆ ವಿಷಯನೆಲ್ಲ ಸ್ಪೈಕ್ ಹತ್ತಿರ ಹೇಳ್ತಿರ್ತಾಳೆ. ಆಮೇಲೆ ನೈಟ್ ಆಗುತ್ತೆ. ಜಿಮ್ಮಿ ಬಂದು ನಾಳೆ ರಾತ್ರಿಯೇ ಸೈತಾನ್ನ ದರ್ಶನ ಅಂತಾನೆ. ಅದು ಕೆಲವು ಕಂಡೀಷನ್ ಒಟ್ಟಿಗೆ, ಯಾರು ಸೈತಾನ್ನ ಮುಟ್ಬಾರ್ದು, ಮಾತಾಡಿಸ್ಬಾರ್ದಂತ. ಬಿಕಾಸ್ ಆ ರೀತಿ ಮಾಡಿದ್ರೆ ಇವನ ಬಂಡವಾಳ ಬಯಲಾಗುತ್ತೆ ನೋಡಿ, ಅದಕ್ಕೋಸ್ಕರ. ಈ ಕಡೆ ಡಾಕ್ಟರ್ ಇಯಾನ್ ಸ್ಯಾಮ್ಸನ್ಗಂತ ಒಂದು ಮೆಡಿಸನ್ ನ ಕಂಡುಹಿಡಿದಿದ್ದ, ಆಂಟಿ ಸೈಕೋಟಿಕ್ ಮೆಡಿಸನ್. ಇದನ್ನ ಡೇ ಬೈ ಡೇ ಕೊಡಬೇಕು, ಬಟ್ ಟೈಮ್ ಇರದ ಕಾರಣ ಒಂದೇ ಸಲ ಕೊಡ್ತಾನೆ. ಆಮೇಲೆ ಬೆಳಗಾಗುತ್ತೆ, ನೋಡಿದ್ರೆ ಸ್ಯಾಮ್ಸನ್ ಇಲ್ಲ, ಮಿಸ್ ಆಗಿದ್ದಾನೆ. ಇಯಾನ್ ಅನ್ಕೋತಾನೆ ಮೆಡಿಸನ್ ವರ್ಕ್ ಆಗಿದೆ, ಸ್ಯಾಮ್ಸನ್ಗೆ ತನ್ನ ಪಾಸ್ಟ್ ನೆನಪಾಗಿದೆ ಅಂತ. ಎಸ್, ಅವನು ಅನ್ಕೊಂಡಿದ್ ನಿಜ. ಸ್ಯಾಮ್ಸನ್ ಗುಣಮುಖವಾಗಿ ಅವನಿಗೆ ಪಾಸ್ಟ್ ನೆನಪಾಗಿ ಒಂದು ಟ್ರೈನ್ ಹತ್ತಿರ ಹೋಗ್ತಾನೆ. ಆಕ್ಚುಲಿ ಅದೇ ಟ್ರೈನ್ ಅಲ್ಲಿ ಅವನು 28 ವರ್ಷಗಳ ಹಿಂದೆ ಝೋಂಬಿ ಅಟ್ಯಾಕ್ ಆಗಿ ಅವನು ಕೂಡ ಝೋಂಬಿ ಆಗಿದ್ದು. ಆವಾಗ ಅವನೇನು ಚಿಕ್ಕವನು. ಆವಾಗ ಅವನು ಓದಿದ ಕೊನೆ ವರ್ಡ್ ಅಂದ್ರೆ ಮೂನ್. ಅದಕ್ಕೇನೆ ಅವನು ಆ ದಿನ ಇಯಾನ್ ಮುಂದೆ ಮೂನ್ ಅಂತ ಹೇಳಿದ್ದು. ಹಾಗೆ ಆ ದಿನ TC ಟಿಕೆಟ್ ಕೊಳ್ಳೋಕೆ ಬಂದ ಟೈಮಲ್ಲೇ ಝೋಂಬಿ ಅಟ್ಯಾಕ್ ಆಗಿದ್ದು. ಅವನಿಗೆ ಆ ದಿನ ಅವಳ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕಾಗ್ಲಿಲ್ಲ, ಬಟ್ ಇವಾಗ ಕೊಡ್ತಾನೆ. ಅದು ಮೈನರ್ ಸ್ಯಾಮ್ಸನ್ ತರ ಇಮ್ಯಾಜಿನ್ ಮಾಡ್ಕೊಂಡು. ಆವಾಗ ಅವನ ಮೇಲೆ ಅಲ್ಲಿ ಝೋಂಬಿ ಅಟ್ಯಾಕ್ ಆಗುತ್ತೆ. ಬಿಕಾಸ್ ಅವನೀಗ ನಾರ್ಮಲ್ ಮನುಷ್ಯ, ಆ ಝೋಂಬಿಗಳ ಲೀಡರ್ ಅಲ್ಲ. ಅವನು ಎಲ್ಲಾ ಝೋಂಬಿನ ಕೊಂದು ಅದರ ರಕ್ತದಿಂದ ಮಿಂದು ಸೀದಾ ಹೊರ ಬರ್ತಾನೆ. ಇಲ್ಲಿ ಅವನ ಮೈಯೆಲ್ಲ ರಕ್ತ ತಾಗಿದ್ರು ಅವನು ಮತ್ತೆ ಪುನಃ ಝೋಂಬಿ ಆಗಲ್ಲ. ಬಿಕಾಸ್ ಅವನು ಪರ್ಮನೆಂಟ್ ಆಗಿ ಆ ವೈರಸ್ ಇಂದ ಸೇಫ್ ಆಗಿ ಹೋಗಿದ್ದ. ರೇಜ್ ವೈರಸ್ ಇನ್ನು ಅವನ ಏನು ಕೂಡ ಮಾಡೋಕ್ಕಾಗಲ್ಲ. ಈ ಕಡೆ ನಿದ್ದೆಯಿಂದ ಎಚ್ಚರವಾದ ಸ್ಪೈಕ್ ಎಲ್ಲರೂ ಮಲಗಿದ್ದನ್ನ ಕಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಬಟ್ ಜಿಮ್ಮಿ ಫಾಕ್ಸ್ ಅವನ ತಡೆದು ಕೊಲ್ಲಕ್ ಹೋಗ್ತಾನೆ. ಬಿಕಾಸ್ ಫಾಕ್ಸ್ ಶೈಟ್ ನ ಕ್ಲೋಸ್ ಫ್ರೆಂಡ್. ಅವನ್ ಸತ್ತಿರೋದಕ್ಕೆ ಇವನೇ ಕಾರಣ ಎಂಬ ಗ್ರಜ್ ಇವನಿಗಿತ್ತು. ಅದಕ್ಕೋಸ್ಕರ ಕೊಲ್ಲಕ್ ಹೋಗ್ತಾನೆ. ಆದ್ರೆ ಜಿಮ್ಮಿ ಇಂಕ್ ಬಂದು ತಡೆದು ಅವನನ್ನೇ ಕೊಲ್ತಾಳೆ. ಹಾಗೆ ಜಿಮ್ಮಿ ಬಂದ್ ಕೇಳಿದಾಗ ಅವನು ಎಸ್ಕೇಪ್ ಆಗ್ಲಿಕ್ಕೆ ಟ್ರೈ ಮಾಡಿದ, ಅದಕ್ಕೆ ಕೊಂದೆ ಅಂತಾಳೆ. ಜಿಮ್ಮಿ ಕೂಡ ಅದನ್ನ ನಂಬ್ತಾನೆ. ಎನಿವೇ ನಂತರ ಜಿಮ್ಮಿ ಗ್ರೂಪ್ ಟೆಂಪಲ್ ಹತ್ತಿರ ಬರುತ್ತೆ. ಇಯಾನ್ ತಾನು ರೆಡಿ ಮಾಡ್ಕೊಂಡಿದ್ದ ಎಲ್ಲಾ ಸೆಟಪ್ ಇಂದ ಮ್ಯೂಸಿಕ್ ಹಾಕೊಂಡು ಡೆವಿಲ್ ಪರ್ಫಾರ್ಮ್ ನ ಮಾಡ್ತಾ ಹೋಗ್ತಾನೆ. ಹಾಗೆ ಎಲ್ಲರಿಗೂ ನಶೆಯ ಬೂಂದಿ ಸ್ಪ್ರೇ ಮಾಡ್ತಾ ಈ ಎಲ್ಲರೂ ಇನ್ನೂ ಹೈ ಆಗಿ ಎಂಜಾಯ್ ಮಾಡುವಂತೆ ಮಾಡ್ತಾನೆ. ನಂತರ ಎಲ್ಲ ಶಾಂತವಾಗುತ್ತೆ. ಇವಾಗ ಸ್ಪೀಚಿಂಗ್ ಟೈಮ್. ಜಿಮ್ಮಿ ಹೇಳಿಕೊಟ್ಟ ಅಷ್ಟು ವಿಷಯನ ಹೇಳ್ತಾನೆ. ಹೀಗೆ ಇವನ್ ಹೇಳಿದಾಗೆ ಕೇಳ್ಕೊಂಡಿರಿ. ಇನ್ಮೇಲೆ ಖಾಲಿ 7 ಜನ ಅಲ್ಲ, ಇನ್ನೂ ಜಾಸ್ತಿ ಜನ ಮಾಡ್ಬಹುದು ಅಂತೆಲ್ಲ ಜಿಮ್ಮಿನ ಹೊಗಳಿ ಅಟ್ಟ ಕೆರಿಸ್ತಾನೆ. ಆವಾಗ ಜಿಮ್ಮಿ ಸ್ಪೈಕ್ಗೆ ಹಾಕಿದ್ದ ಮಾಸ್ಕ್ ತೆಗಿತಾನೆ. ಆವಾಗ ಇಯಾನ್ನ ಗಮನ ಸ್ಪೈಕ್ ಕಡೆ ಹೋಗುತ್ತೆ. ಅಫ್ಕೋರ್ಸ್ ಅವನ ಪರಿಚಯ ಅವನಿಗೆ ಮೊದ್ಲೇ ಇತ್ತು. ಪಾರ್ಟ್ 1 ಅಲ್ಲಿ ನಾವೆಲ್ಲ ನೋಡಿದೀವಿ. ಇಯಾನ್ಗೆ ಸ್ಪೈಕ್ ನ ಪರಿಸ್ಥಿತಿ ಕಂಡು ಇವನ್ ಮೋಸ್ಟ್ಲಿ ಜಿಮ್ಮಿ ಮಧ್ಯೆ ಟ್ರ್ಯಾಪ್ ಆಗಿದ್ದಾನಂತ ಗೊತ್ತಾಗುತ್ತೆ. ಹೇಗಾದ್ರೂ ಮಾಡಿ ಅವನ್ನ ಕಾಪಾಡ್ಬೇಕಂತ ಜಿಮ್ಮಿಗೆನೆ ಉಲ್ಟಾ ಹೊಡಿತಾನೆ. ನಾನು ಸೈತಾನ್ ಹೇಳ್ತಿದ್ದೇನೆ, ನಂಗೆ ಈ ಜಿಮ್ಮಿಯ ಬಲಿ ಬೇಕು,
ಅವನ್ನ ಕ್ರಾಸ್ ಅಲ್ಲಿ ಉಲ್ಟಾ ನೇತಾಕ್ಬೇಕಂತ. ಸೈತನ್ ಹೇಳ್ತಿದ್ದಾನಂದ್ರೆ ಅವನ್ ಮಾತ್ ಕೇಳಲೇಬೇಕಂತ ಜಿಮ್ಮಿ ಕೊಲ್ಲೋಕೆ ಹೋದಾಗ ಈ ಜಿಮ್ಮಿ ಇವನೊಬ್ಬ ಫ್ರಾಡ್, ಸೈತನ್ ಅಲ್ಲ, ಇದೆಲ್ಲ ಡ್ರಾಮಾ ಅಂತ ಇಯಾನ್ ಹೊಟ್ಟೆಗೆ ಚುಚ್ಚಿ ಅವನ್ನ ಕೊಂದು ಬಿಡ್ತಾನೆ. ನೋಡಿ ಇವನು ಸೈತನ್ ಅಲ್ಲ, ನಾರ್ಮಲ್ ಮನುಷ್ಯ ಅಂತ. ಅದರಿಂದ ಕೋಪಗೊಂಡ ಈ ಸ್ಪೈಕ್ ಆಗಿ ಜಿಮ್ಮಿ ಇಂಕ್ ಇಬ್ರು ಸೇರಿ ಜಿಮ್ಮಿನ ಹಾಗೆ ಉಳಿದಂತ 2 ಮೆಂಬರ್ನ ಕೂಡ ಕೊಂದಾಕ್ತಾರೆ. ಹಾಗೆ ಕೊನೆಗೆ ಇಯಾನ್ ಹೇಳಿದ ಆದೇಶದ ತರನೇ ಜಿಮ್ಮಿನ ಉಲ್ಟಾ ಕ್ರಾಸ್ ಅಲ್ಲಿ ನೇತಾಕಿ ಅಲ್ಲಿಂದ ಹೋಗ್ತಾರೆ. ಲಾಸ್ಟ್ಗೆ ಅಲ್ಲೊಂದು ಝೋಂಬಿ ಬಂದು ಈ ಜಿಮ್ಮಿನ ಕೊಲ್ಲುತ್ತೆ. ನನ್ನ ಪ್ರಕಾರ ಮೋಸ್ಟ್ಲಿ ಅದು ಈ ಸ್ಯಾಮ್ಸನ್ನ ಝೋಂಬಿ ಇರ್ಬೋದು, ಬಿಕಾಸ್ ಇಯಾನ್ನ ಕೊಂದ ಕಾರಣಕ್ಕೇನೆ ಅವನ್ನ ಕೊಂದಾಕಿರ್ಬೋದು. ಎನಿವೇ ಮೂವಿಯ ಲಾಸ್ಟ್ ಸೀನ್ ಅಲ್ಲಿ 28 ಇಯರ್ಸ್ ಲೇಟರ್ ಮೂವಿಯ ಎಂಡಿಂಗ್ ಅಲ್ಲಿ ತೋರಿಸಿದ ಅದೇ ಮನೆಯಲ್ಲಿ ಜಿಮ್ ಆಗಿ ಅವನ ಮಗಳು ಸ್ಯಾಮ್ ಇದ್ದಾರೆ. ಆವಾಗ ಅವರಿಗೆ ಹೊರಗಡೆ ಏನೋ ಶಬ್ದ ಕೇಳಿದಂತಾಗಿ ಬಂದ್ ನೋಡಿದಾಗ ಅಲ್ಲಿ ಝೋಂಬಿಗಳು ಸ್ಪೈಕ್ ಆಗಿ ಜಿಮ್ಮಿಂಗ್ ಮೇಲೆ ಅಟ್ಯಾಕ್ ಮಾಡ್ತಿರುತ್ತೆ ಅಂಡ್ ಇವರು ಅವರಿಗೆ ಹೆಲ್ಪ್ ಮಾಡೋಕೆ ಮುಂದಾಗ್ತಾರೆ. ಹಾಗೆ ಅಲ್ಲಿಗೆ ಆ ಮೂವಿ ಎಂಡ್ ಆಗುತ್ತೆ. ಆದರೆ ಅಫ್ಕೋರ್ಸ್ ನೆಕ್ಸ್ಟ್ ಪಾರ್ಟ್ ಬಂದೇ ಬರುತ್ತೆ, ನಾವು ಕಾಯ್ಬೇಕಷ್ಟೇ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.